ನೋಡಿ, ಈ ಸ್ಟೋರಿಗೆ ಉತ್ತರವನ್ನು ಕೊಡಬೇಕಾಗತ್ತೆ ಕೃಷ್ಣ ಬೈರೇಗೌಡ್ರೆ, ಜೊತೆಗೆ HC ಮಹದೇವಪ್ಪ ಅವರೇ, CM ಸಿದ್ದರಾಮಯ್ಯನವರೇ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಪ್ರಿಯಾಂಕ್ ಖರ್ಗೆ ಅವರೇ, ಏನಾಗ್ತಾ ಇದೆ? ಹಾಗಾದ್ರೆ ಸುಮ್ಮನೆ ಈ ದುಡ್ಡನ್ನ ಈ ರೀತಿಯಾಗಿ ದುಂದು ವೆಚ್ಚ ಮಾಡೋಕೆ ನಿಮ್ಗೆ ಯಾರು ಅವಕಾಶ ಕೊಟ್ಟಿದ್ದು? ಏನಾಗ್ತಾ ಇದೆ? ಹಾಗಾದ್ರೆ ಇಂಥ ಒಂದು ಕೆಲಸ ಮಾಡಲೇಬೇಕಂತ ಅನಿವಾರ್ಯತೆ ನಿಮಗಿದೆಯಾ? ಹಾಗಾದ್ರೆ ನೋಡಿ, ಇಲ್ಲಿ ಪ್ರತಿ ಬಾರಿ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಆಗ್ತಾ ಇದೆ. ಅವ್ರು ಹೋಗ್ಕೊಂಡು ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋಗ್ಕೊಂಡು ಪ್ರತಿಭಟನೆ ಮಾಡ್ತಾರೆ. ನೀವು ಅವ್ರನ್ನ ಕೇಳಲ್ಲ, ಪ್ರಶ್ನೆ ಮಾಡಲ್ಲ, ಏನಾಗ್ತಾ ಇದೆ ಅಂತ ಕೇಳಲ್ಲ. ಇದೊಂದು ಒಳ್ಳೆ ಸಮಯಾವಕಾಶ, ಅವರಿಗೊಂದು ಅನುಕೂಲ ಆಗಲಿ, ಆ ಜಾತಿಯವರು ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿದ್ರೆ ನೀವು ಮತ್ತೆ ಅವ್ರ ತಲೆ ಮೇಲೆ ಕಲ್ಲಾಗ್ತೀರಲ್ರಿ. ನಿಮ್ಗೆ ಮನವರಿದೆ ಇದೆಯಾ? ಇದು ರಿಪಬ್ಲಿಕ್ ಕನ್ನಡದ ಈ ಹೊತ್ತಿನ ಅತಿ ದೊಡ್ಡ ಬ್ರೇಕಿಂಗ್. ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸದೆ ಬಿಬಿಎಂಪಿ ಕಳ್ಳಾಟ. ರಿಪಬ್ಲಿಕ್ ಕ್ಯಾಮರಾದಲ್ಲಿ ಸಿಬ್ಬಂದಿಯ ಕಳ್ಳಾಟ ಸರಿಯಾಗಿದೆ. ಬರ್ತಾನೆ, ಸ್ಟಿಕ್ಕರ್ ಅಣಿಸ್ತಾನೆ, ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹಾಗಾದ್ರೆ ಇದೆಲ್ಲ ದೇವರ ಕೆಲಸನ? ಸರ್ಕಾರಿ ಕೆಲಸ ದೇವರ ಕೆಲಸ? ಇನ್ನು ಸರ್ಕಾರಿ ಚೇಂಬರ್ಗಳಲ್ಲಿ, ಶಾಸಕರು ಸಚಿವರ ಚೇಂಬರ್ಗಳಲ್ಲಿ ಅಂಬೇಡ್ಕರ್ ಫೋಟೋ, ಮಹಾತ್ಮ ಗಾಂಧೀಜಿಯವರ ಫೋಟೋ, ಅವರೆಲ್ಲ ಇದನ್ನೇ ಹೇಳಿದ್ರ? ದೊಡ್ಡದಾಗಿ ಭಾಷಣ ಮಾಡ್ತೀರಾ? ಅಂಬೇಡ್ಕರ್ ಅನುಯಾಯಿಗಳು ನಾವು ಆ ರೀತಿಯಾಗಿ ಮಾಡಬೇಕು, ಹೀಗೆ ಮಾಡಬೇಕು, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು. ಸರ್ಕಾರ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅಟ್ಟರ್ ಫ್ಲಾಪ್ ಆಗ್ಬಿಟ್ಟಿದೆ. ನಿಯತ್ತಿಂದ ಈ ಜಾತಿ ಜನಗಣತಿ ಮಾಡೋಕ್ ಆಗ್ತಾ ಇಲ್ಲ ಇವ್ರ ಕೈಲಿ. ಅವನ್ ಯಾವನೋ ಬರ್ತಾನೆ, ಅಲ್ಲಿ ಸ್ಟಿಕ್ಕರ್ ಅನ್ಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹಾಗಿರೋದ್ರೆ ಅಲ್ಲಿ ಆಫೀಸಲ್ಲೇ ಕೂತ್ಕೊಂಡು ಮಾಡ್ಬೋದಿತ್ತಲ್ಲ. ನಮ್ಮ ಪ್ರತಿನಿಧಿ ಮುತ್ತು ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಏನ್ ಕತೆಯಪ್ಪ ನೀನು ಅನ್ಸನ್ಸ್ಬಿಟ್ಟು ಒಳಗಡೆ ಓಡೋಗ್ತೀಯಲ್ಲ ಅಂತ ಕೇಳಿದ್ರೆ, ಇಲ್ಲ ಸರ್, ಆ ಮನೆ ಯಾರ್ದಂತ ನನಗೆ ಗೊತ್ತು ಅಂತ ಹೇಳ್ತಾನೆ. ಹಾಗಾದ್ರೆ ಇವನು ಅಲ್ಲಿ ಹೋಗ್ಬಿಟ್ಟು ಹಾಗಾದ್ರೆ ಮನೆ ಯಾರ್ದು ಗೊತ್ತು ಅಂತ ಹೇಳ್ಕೊಂಡು ಸ್ಟಿಕ್ಕರ್ ಅನ್ಸ್ಬೇಕಾ? ಆಫೀಸಲ್ಲಿ ಕೂತ್ಕೊಂಡು ಮಾಡ್ಬೋದಿತ್ತಲ್ಲ ಅದೇ ಕೆಲಸ. ಆಫೀಸಲ್ಲಿ ಕೂತ್ಕೊಂಡು ಅದೇ ಕೆಲಸ ಮಾಡ್ಬೋದಿತ್ತಲ್ಲ. ಹಾಗಾದ್ರೆ ತನಗೆ ಆ ಮನೆ ಯಾರದ್ದು, ಆ ಮನೆ ಯಾವ ಜಾತಿದು, ಅವರು ಪರಿಶಿಷ್ಟ ಜಾತಿನ ಪರಿಶಿಷ್ಟ ಪಂಗಡದವ್ರಂತ ಗೊತ್ತಿಟ್ಕೊಂಡು ಇಲ್ಲಿ ಬಂದು ಸ್ಟಿಕ್ಕರ್ ಅನ್ಸ್ಕೊಂಡು ಹೋಗ್ತಾನಲ್ಲ, ಅವ್ರನ್ನ ವಿಚಾರಣೆ ಮಾಡಿದೆ. ಸೊ ಹಾಗಾದ್ರೆ ಈ ತರ ಅಲ್ಲಿ ಬಂದು ಅನ್ಸ್ಬೇಕಾ? ಆಫೀಸಲ್ಲೇ ಕೂತ್ಕೊಂಡು ಸರ್ವೆ ಮಾಡೋಕ್ಕಾಗಲ್ವಾ? ನಿಮ್ಮ ಮುಸುಡಿಗೆ ಇಷ್ಟು ಮತ್ತೆ ಆಪ್ ಬೇರೆ, ಆ ಆಪ್ ಸರಿಯಾಗಿ ವರ್ಕ್ ಆಗುತ್ತಾ? ಅದು ಸರಿಯಾಗಿ ವರ್ಕ್ ಆಗ್ತಿದ್ಯಾ? ಅದು ಈ ರೀತಿ ಬಂದು ಸ್ಟಿಕ್ಕರ್ ಅನ್ಸಿ ಈ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡ್ತಿರಲ್ಲ, ನಾಳೆ ಇದೇ ಸಮುದಾಯದವರು ಬರ್ತಾರೆ, ನಮ್ದು ಜಾತಿ ಗಣತಿ ಸರಿಯಾಗಿ ಆಗಿಲ್ಲ, ನಮಗೆ ಒಳ ಮೀಸಲಾತಿ ಕೊಡ್ಬೇಕಂತ ಹೇಳ್ತಾರೆ. ಫೈನಲ್ ಈಗ ಸಿದ್ದರಾಮಯ್ಯನವರು ಆದೇಶವನ್ನ ಮಾಡಿದ್ರು ಎಲ್ಲ ಸಚಿವರಿಗೂ. ಸೊ ಇದು ಫೈನಲ್ ಆಗುತ್ತೆ. ಮುಂದೆ ಯಾರೋ ಬಂದ್ಕೊಂಡು ಇದು ಹಾಗಲ್ಲ ಹೀಗಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ಮಣೆ ಹಾಕಲ್ಲ ಅಂತ ಹೇಳ್ಬಿಟ್ಟಿದ್ರು. ಈ ರೀತಿಯಾಗಿ ಅನ್ಯಾಯ ಆಗ್ತಿದೆಯಲ್ಲ ಈ ಸಮುದಾಯಕ್ಕೆ. ಯಾರು ಹೊಣೆ? ಹಾಗಾದ್ರೆ ಇದ್ರ ಹೊಣೆ ಹೊತ್ಕೊಳ್ಳೋದು ಯಾರು? ಬಿಬಿಎಂಪಿ ಕಮಿಷನರ ಹೊಣೆ ಹೊತ್ಕೊಳ್ತೀರಾ ಇದ್ರದ್ದು? ಈ ರೀತಿಯಾಗಿ ಕಳ್ಳಾಟಿ ಮಾಡೋಕೆ ನೀವೇ ಹಾಗಾದ್ರೆ ಸಹಕಾರ ಮಾಡ್ತಾ ಇದ್ರಾ? ನೀವೇ ಸಪೋರ್ಟ್ ಮಾಡ್ತಾ ಇದ್ರಾ? ನೀವೇ ಹೇಳಿಕೆಯನ್ನ ಮಾಡ್ತಾ ಇದ್ರಾ? ಹಾಗಾದ್ರೆ ಈ ರೀತಿಯಾಗಿ ಮಾಡೋಕೆ ನೀವೇ ಕೊಡ್ತಾ ಇದ್ರಾ ಹಾಗಾದ್ರೆ ಇವರಿಗೆ ಸಹಕಾರವನ್ನ? ಹಾಗಾದ್ರೆ ಏನಾಗ್ತಾ ಇದೆ ಹಾಗಾದ್ರೆ ಅಂತ? ಜನರ ದುಡ್ಡನ್ನ ಈ ರೀತಿಯಾಗಿ ನೀವು ಖರ್ಚು ಮಾಡ್ತಾ ಇದ್ರಲ್ಲ, ಮನೆಗಳಿಗೆ ಕಳ್ಳತನ ಮಾಡಿ ನೀವು ಸಂಪಾದನೆ ಮಾಡಬಹುದಲ್ಲ? ಈ ರೀತಿಯಾಗಿ ಟ್ಯಾಕ್ಸ್ ದುಡ್ಡನ್ನ ಕೊಳ್ಳೆ ಹೊಡೋ ಬದಲು ಕಳೆದ ಬಾರಿ 165 ಕೋಟಿ ಹತ್ರ ಖರ್ಚಾಗಿದೆ. ಎಲ್ಲೋಯ್ತು ಆ ಕೋಟಿ? ಯಾರು ಕಟ್ತಾರೆ? ನೋಡಿ, ಈ ಸಮುದಾಯದವರು ಎದ್ದೇಳಬೇಕಾಗತ್ತೆ. ಇವರು ಹೋಗ್ಬಿಟ್ಟು ಹೈಕೋರ್ಟ್ ಅಲ್ಲಿ ಇದಕ್ಕೆ ಅರ್ಜಿ ಹಾಕಬೇಕು, ಕೇಸ್ ಹಾಕಬೇಕು. ಇಂಥ ಅಧಿಕಾರಿಗಳು ಅಗತ್ಯ ಇಲ್ಲ ನಮಗೆ, ಇಂಥ ಅಧಿಕಾರಿಗಳು ಬೇಕಾಗಿಲ್ಲ. ಭ್ರಷ್ಟರು. ನಿಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ನೀವು ಇವಾಗ ಎಚ್ಚೆತ್ಕೊಳ್ಳಿ. ಅಂಬೇಡ್ಕರ್ ಮಾಡಿದ್ದು ಇದನ್ನೇ, ಅವರ ಸಮುದಾಯಕ್ಕೆ ಅಥವಾ ಅವರಿಗೆ ಅನ್ಯಾಯ ಆದಾಗ ಎಚ್ಚೆತ್ಕೊಂಡಿದ್ದಾರೆ. ನೀವು ಅದನ್ನ ಪಾಲಿಸೋದಾದ್ರೆ ಕೇಸ್ ಹಾಕಿ ಹೈಕೋರ್ಟಿಗೆ ಹೋಗ್ಕೊಂಡು ಸ್ಟ್ಯಾಂಡ್ ಆಗುತ್ತೆ. ಅದು ಪ್ರೂಫ್ ಇದೆ ನೋಡಿ. ನಾವು ಸುಮ್ಮನೆ ಯಾವುದೇ ಸುದ್ದಿ ಪ್ರಸಾರ ಮಾಡಲ್ಲ. ನೋಡಿ, ಈ ಸ್ಟೋರಿಗೆ ಉತ್ತರವನ್ನು ಕೊಡಬೇಕಾಗತ್ತೆ ಕೃಷ್ಣ ಬೈರೇಗೌಡ್ರೆ, ಜೊತೆಗೆ HC ಮಹದೇವಪ್ಪ ಅವರೇ, CM ಸಿದ್ದರಾಮಯ್ಯನವರೇ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಪ್ರಿಯಾಂಕ್ ಖರ್ಗೆ ಅವರೇ, ಏನಾಗ್ತಾ ಇದೆ? ಹಾಗಾದ್ರೆ ಸುಮ್ಮನೆ ಈ ದುಡ್ಡನ್ನ ಈ ರೀತಿಯಾಗಿ ದುಂದು ವೆಚ್ಚ ಮಾಡೋಕೆ ನಿಮ್ಗೆ ಯಾರು ಅವಕಾಶ ಕೊಟ್ಟಿದ್ದು? ಏನಾಗ್ತಾ ಇದೆ? ಹಾಗಾದ್ರೆ ಇಂಥ ಒಂದು ಕೆಲಸ ಮಾಡಲೇಬೇಕಂತ ಅನಿವಾರ್ಯತೆ ನಿಮಗಿದೆಯಾ? ಹಾಗಾದ್ರೆ ನೋಡಿ, ಇಲ್ಲಿ ಪ್ರತಿ ಬಾರಿ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಆಗ್ತಾ ಇದೆ. ಅವ್ರು ಹೋಗ್ಕೊಂಡು ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋಗ್ಕೊಂಡು ಪ್ರತಿಭಟನೆ ಮಾಡ್ತಾರೆ. ನೀವು ಅವ್ರನ್ನ ಕೇಳಲ್ಲ, ಪ್ರಶ್ನೆ ಮಾಡಲ್ಲ, ಏನಾಗ್ತಾ ಇದೆ ಅಂತ ಕೇಳಲ್ಲ. ಇದೊಂದು ಒಳ್ಳೆ ಸಮಯಾವಕಾಶ, ಅವರಿಗೊಂದು ಅನುಕೂಲ ಆಗಲಿ, ಆ ಜಾತಿಯವರು ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿದ್ರೆ ನೀವು ಮತ್ತೆ ಅವ್ರ ತಲೆ ಮೇಲೆ ಕಲ್ಲಾಗ್ತೀರಲ್ರಿ. ನಿಮ್ಗೆ ಮನವರಿದೆ ಇದೆಯಾ? ಇದು ರಿಪಬ್ಲಿಕ್ ಕನ್ನಡದ ಈ ಹೊತ್ತಿನ ಅತಿ ದೊಡ್ಡ ಬ್ರೇಕಿಂಗ್. ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸದೆ ಬಿಬಿಎಂಪಿ ಕಳ್ಳಾಟ. ರಿಪಬ್ಲಿಕ್ ಕ್ಯಾಮರಾದಲ್ಲಿ ಸಿಬ್ಬಂದಿಯ ಕಳ್ಳಾಟ ಸರಿಯಾಗಿದೆ. ಬರ್ತಾನೆ, ಸ್ಟಿಕ್ಕರ್ ಅಣಿಸ್ತಾನೆ, ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹಾಗಾದ್ರೆ ಇದೆಲ್ಲ
ದೇವರ ಕೆಲಸನ ಸರ್ಕಾರಿ ಕೆಲಸ ದೇವರ ಕೆಲಸ. ನಿಮ್ಮ ಸರ್ಕಾರಿ ಚೇಂಬರ್ಗಳಲ್ಲಿ ಶಾಸಕರು ಸಚಿವರ ಚೇಂಬರ್ಗಳಲ್ಲಿ ಅಂಬೇಡ್ಕರ್ ಫೋಟೋ, ಮಹಾತ್ಮ ಗಾಂಧೀಜಿಯವರ ಫೋಟೋ, ಅವರೆಲ್ಲ ಇದನ್ನೇ ಹೇಳಿದ್ರ. ದೊಡ್ಡದಾಗಿ ಭಾಷಣ ಮಾಡ್ತೀರಾ, ಬಂದ್ಬಿಟ್ಟು ಭಾಷಣ ಮಾಡ್ತೀರಾ. ಅಂಬೇಡ್ಕರ್ ಅನುಯಾಯಿಗಳು ನಾವು ಆ ರೀತಿಯಾಗಿ ಮಾಡಬೇಕು, ಹೀಗ್ ಮಾಡಬೇಕು, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು. ಸರ್ಕಾರ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅಟ್ಟರ್ ಫ್ಲಾಪ್ ಆಗ್ಬಿಟ್ಟಿದೆ. ನಿಯತ್ತಿಂದ ಈ ಜಾತಿ ಜನಗಣತಿ ಮಾಡೋಕ್ ಆಗ್ತಾ ಇಲ್ಲ ಇವ್ರ ಕೈಲಿ. ಅವನ್ ಯಾವನೋ ಬರ್ತಾನೆ, ಅಲ್ಲಿ ಸ್ಟಿಕ್ಕರ್ ಅನ್ಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹಾಗಿರೋದ್ರೆ ಅಲ್ಲಿ ಆಫೀಸಲ್ಲೇ ಕೂತ್ಕೊಂಡು ಮಾಡ್ಬೋದಿತ್ತಲ್ಲ. ನಮ್ಮ ಪ್ರತಿನಿಧಿ ಮುತ್ತು ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಏನ್ ಕತೆಯಪ್ಪ ನೀನು ಅನ್ಸನ್ಸ್ಬಿಟ್ಟು ಒಳಗಡೆ ಓಡೋಗ್ತೀಯಲ್ಲ ಅಂತ ಕೇಳಿದ್ರೆ, ಇಲ್ಲ ಸರ್ ಆ ಮನೆ ಯಾರ್ದಂತ ನನಗೆ ಗೊತ್ತು ಅಂತ ಹೇಳ್ತಾನೆ. ಹಾಗಾದ್ರೆ ಇವನು ಅಲ್ಲಿ ಹೋಗ್ಬಿಟ್ಟು ಹಾಗಾದ್ರೆ ಮನೆ ಯಾರ್ದು ಗೊತ್ತು ಅಂತ ಹೇಳ್ಕೊಂಡು ಸ್ಟಿಕ್ಕರ್ ಅನ್ಸ್ಬೇಕಾ? ಆಫೀಸಲ್ಲಿ ಕೂತ್ಕೊಂಡು ಮಾಡ್ಬೋದಿತ್ತಲ್ಲ ಅದೇ ಕೆಲಸ. ಆಫೀಸಲ್ಲಿ ಕೂತ್ಕೊಂಡು ಅದೇ ಕೆಲಸ ಮಾಡ್ಬೋದಿತ್ತಲ್ಲ. ಹಾಗಾದ್ರೆ ತನಗೆ ಆ ಮನೆ ಯಾರದ್ದು, ಆ ಮನೆ ಯಾವ ಜಾತಿದು, ಅವರು ಪರಿಶಿಷ್ಟ ಜಾತಿನ ಪರಿಶಿಷ್ಟ ಪಂಗಡದವ್ರಂತ ಗೊತ್ತಿಟ್ಕೊಂಡು ಇಲ್ಲಿ ಬಂದು ಸ್ಟಿಕ್ಕರ್ ಅನ್ಸ್ಕೊಂಡು ಹೋಗ್ತಾನಲ್ಲ, ಅವ್ರನ್ನ ವಿಚಾರಣೆ ಮಾಡದೆ. ಸೊ ಹಾಗಾದ್ರೆ ಈ ತರ ಅಲ್ಲಿ ಬಂದು ಅನ್ಸ್ಬೇಕಾ? ಆಫೀಸಲ್ಲೇ ಕೂತ್ಕೊಂಡು ಸರ್ವೆ ಮಾಡೋಕ್ಕಾಗಲ್ವಾ? ನಿಮ್ಮ ಮುಸುಡಿಗೆ ಇಷ್ಟು ಮತ್ತೆ ಆಪ್ ಬೇರೆ, ಆ ಆಪ್ ಸರಿಯಾಗಿ ವರ್ಕ್ ಆಗುತ್ತಾ? ಅದು ಸರಿಯಾಗಿ ವರ್ಕ್ ಆಗ್ತಿದ್ಯಾ? ಅದು ಈ ರೀತಿ ಬಂದು ಸ್ಟಿಕ್ಕರ್ ಅನ್ಸಿ ಈ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡ್ತಿರಲ್ಲ. ನಾಳೆ ಇದೇ ಸಮುದಾಯದವರು ಬರ್ತಾರೆ, ನಮ್ದು ಜಾತಿ ಗಣತಿ ಸರಿಯಾಗಿ ಆಗಿಲ್ಲ, ನಮಗೆ ಒಳ ಮೀಸಲಾತಿ ಕೊಡ್ಬೇಕಂತ ಹೇಳ್ತಾರೆ. ಫೈನಲ್ ಈಗ ಸಿದ್ದರಾಮಯ್ಯನವರು ಆದೇಶವನ್ನ ಮಾಡಿದ್ರು ಎಲ್ಲ ಸಚಿವರಿಗೂ. ಸೊ ಇದು ಫೈನಲ್ ಆಗುತ್ತೆ. ಮುಂದೆ ಯಾರೋ ಬಂದ್ಕೊಂಡು ಇದು ಹಾಗಲ್ಲ ಹೀಗಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ಮಣೆ ಹಾಕಲ್ಲ ಅಂತ ಹೇಳ್ಬಿಟ್ಟಿದ್ರು. ಈ ರೀತಿಯಾಗಿ ಅನ್ಯಾಯ ಆಗ್ತಿದೆಯಲ್ಲ ಈ ಸಮುದಾಯಕ್ಕೆ. ಯಾರು ಹೊಣೆ? ಹಾಗಾದ್ರೆ ಇದ್ರ ಹೊಣೆ ಹೊತ್ಕೊಳ್ಳೋದು ಯಾರು? ಬಿಬಿಎಂಪಿ ಕಮಿಷನರ್ ಹೊಣೆ ಹೊತ್ಕೊಳ್ತೀರಾ ಇದ್ರದ್ದು? ಈ ರೀತಿಯಾಗಿ ಕಳ್ಳಾಟಿ ಮಾಡೋಕೆ ನೀವೇ ಹಾಗಾದ್ರೆ ಸಹಕಾರ ಮಾಡ್ತಾ ಇದ್ರಾ? ನೀವೇ ಸಪೋರ್ಟ್ ಮಾಡ್ತಾ ಇದ್ರಾ? ನೀವೇ ಹೇಳಿಕೆಯನ್ನ ಮಾಡ್ತಾ ಇದ್ರ? ಹಾಗಾದ್ರೆ ಈ ರೀತಿಯಾಗಿ ಮಾಡೋಕೆ ನೀವೇ ಕೊಡ್ತಾ ಇದ್ರ ಹಾಗಾದ್ರೆ ಇವರಿಗೆ ಸಹಕಾರವನ್ನ? ಹಾಗಾದ್ರೆ ಏನಾಗ್ತಾ ಇದೆ ಹಾಗಾದ್ರೆ ಅಂತ? ಜನರ ದುಡ್ಡನ್ನ ಈ ರೀತಿಯಾಗಿ ನೀವು ಖರ್ಚು ಮಾಡ್ತಾ ಇದ್ರಲ್ಲ. ಮನೆಗಳಿಗೆ ಕಳ್ಳತನ ಮಾಡಿ ನೀವು ಸಂಪಾದನೆ ಮಾಡಬಹುದಲ್ಲ. ಈ ರೀತಿಯಾಗಿ ಟ್ಯಾಕ್ಸ್ ದುಡ್ಡನ್ನ ಕೊಳ್ಳೆ ಹೊಡೋ ಬದಲು ಕಳೆದ ಬಾರಿ 165 ಕೋಟಿ ಹತ್ರ ಖರ್ಚಾಗಿದೆ. ಎಲ್ಲೋಯ್ತು ಆ ಕೋಟಿ? ಯಾರು ಕಟ್ತಾರೆ ನೋಡಿ? ಈ ಸಮುದಾಯದವರು ಎದ್ದೇಳಬೇಕಾಗತ್ತೆ. ಇವರು ಹೋಗ್ಬಿಟ್ಟು ಹೈಕೋರ್ಟ್ ಅಲ್ಲಿ ಇದಕ್ಕೆ ಅರ್ಜಿ ಹಾಕಬೇಕು, ಕೇಸ್ ಹಾಕಬೇಕು. ಇಂಥ ಅಧಿಕಾರಿಗಳು ಅಗತ್ಯ ಇಲ್ಲ ನಮಗೆ, ಇಂಥ ಅಧಿಕಾರಿಗಳು ಬೇಕಾಗಿಲ್ಲ. ಭ್ರಷ್ಟರು. ನಿಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ನೀವು ಇವಾಗ ಎಚ್ಚೆತ್ಕೊಳ್ಳಿ. ಅಂಬೇಡ್ಕರ್ ಮಾಡಿದ್ದು ಇದನ್ನೇ, ಅವರ ಸಮುದಾಯಕ್ಕೆ ಅಥವಾ ಅವರಿಗೆ ಅನ್ಯಾಯ ಆದಾಗ ಎಚ್ಚೆತ್ಕೊಂಡಿದ್ದಾರೆ. ನೀವು ಅದನ್ನ ಪಾಲಿಸೋದಾದ್ರೆ ಕೇಸ್ ಹಾಕಿ ಹೈಕೋರ್ಟಿಗೆ ಹೋಗ್ಕೊಂಡು ಸ್ಟ್ಯಾಂಡ್ ಆಗುತ್ತೆ. ಅದು ಪ್ರೂಫ್ ಇದೆ ನೋಡಿ. ನಾವು ಸುಮ್ಮನೆ ಯಾವುದೇ ಸುದ್ದಿ ಪ್ರಸಾರ ಮಾಡಲ್ಲ, ನಿಖರವಾದಂತಹ ಸುದ್ದಿಯನ್ನ ಪ್ರಸಾರ ಮಾಡ್ತೀವಿ. ನೋಡಿ, ಈ ಸ್ಟೋರಿಗೆ ಉತ್ತರವನ್ನ ಕೊಡಬೇಕಾಗತ್ತೆ ಕೃಷ್ಣ ಬೈರೇಗೌಡ್ರೆ, ಜೊತೆಗೆ ಎಚ್.ಸಿ. ಮಹದೇವಪ್ಪ ಅವರೇ, ಸಿಎಂ ಸಿದ್ದರಾಮಯ್ಯನವರೇ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಪ್ರಿಯಾಂಕ್ ಖರ್ಗೆ ಅವರೇ. ಏನಾಗ್ತಾ ಇದೆ? ಹಾಗಾದ್ರೆ ಸುಮ್ಮನೆ ಈ ದುಡ್ಡನ್ನ ಈ ರೀತಿಯಾಗಿ ದುಂದು ವೆಚ್ಚ ಮಾಡೋಕೆ ನಿಮಗೆ ಯಾರು ಅವಕಾಶ ಕೊಟ್ಟಿದ್ದು? ಏನಾಗ್ತಾ ಇದೆ ಹಾಗಾದ್ರೆ? ಇಂಥ ಒಂದು ಕೆಲಸ ಮಾಡಲೇಬೇಕಂತ ಅನಿವಾರ್ಯತೆ ನಿಮಗಿದೆಯಾ ಹಾಗಾದ್ರೆ? ನೋಡಿ, ಇಲ್ಲಿ ಪ್ರತಿ ಬಾರಿ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಆಗ್ತಾ ಇದೆ. ಅವ್ರು ಹೋಗ್ಕೊಂಡು ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋಗ್ಕೊಂಡು ಪ್ರತಿಭಟನೆ ಮಾಡ್ತಾರೆ. ನೀವು ಅವ್ರನ್ನ ಕೇಳಲ್ಲ, ಪ್ರಶ್ನೆ ಮಾಡಲ್ಲ, ಏನಾಗ್ತಾ ಇದೆ ಅಂತ ಕೇಳಲ್ಲ. ಇದೊಂದು ಒಳ್ಳೆ ಸಮಯಾವಕಾಶ, ಅವರಿಗೊಂದು ಅನುಕೂಲ ಆಗಲಿ, ಆ ಜಾತಿಯವರು ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿದ್ರೆ ನೀವು ಮತ್ತೆ ಅವ್ರ ತಲೆ ಮೇಲೆ ಕಲ್ಲಾಗ್ತೀರಲ್ರಿ? ನಿಮ್ಗೆ ಮನವರಿದೆ ಇದೆಯಾ? ಇದು ರಿಪಬ್ಲಿಕ್ ಕನ್ನಡದ ಈ ಹೊತ್ತಿನ ಅತಿ ದೊಡ್ಡ ಬ್ರೇಕಿಂಗ್. ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸದೆ ಬಿಬಿಎಂಪಿ ಕಳ್ಳಾಟ. ರಿಪಬ್ಲಿಕ್ ಕ್ಯಾಮರಾದಲ್ಲಿ ಸಿಬ್ಬಂದಿಯ ಕಳ್ಳಾಟ ಸರಿಯಾಗಿದೆ. ಬರ್ತಾನೆ, ಸ್ಟಿಕ್ಕರ್ ಅಣಿಸ್ತಾನೆ, ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹಾಗಾದ್ರೆ ಇದೆಲ್ಲ ದೇವರ ಕೆಲಸನ ಸರ್ಕಾರಿ ಕೆಲಸ ದೇವರ ಕೆಲಸ. ನಿಮ್ಮ ಸರ್ಕಾರಿ ಚೇಂಬರ್ಗಳಲ್ಲಿ ಶಾಸಕರು ಸಚಿವರ ಚೇಂಬರ್ಗಳಲ್ಲಿ ಅಂಬೇಡ್ಕರ್ ಫೋಟೋ, ಮಹಾತ್ಮ ಗಾಂಧೀಜಿಯವರ ಫೋಟೋ, ಅವರೆಲ್ಲ ಇದನ್ನೇ ಹೇಳಿದ್ರ. ದೊಡ್ಡದಾಗಿ ಭಾಷಣ ಮಾಡ್ತೀರಾ, ಬಂದ್ಬಿಟ್ಟು ಭಾಷಣ ಮಾಡ್ತೀರಾ. ಅಂಬೇಡ್ಕರ್ ಅನುಯಾಯಿಗಳು ನಾವು ಆ ರೀತಿಯಾಗಿ ಮಾಡಬೇಕು, ಹೀಗ್ ಮಾಡಬೇಕು, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು. ಸರ್ಕಾರ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅಟ್ಟರ್ ಫ್ಲಾಪ್ ಆಗ್ಬಿಟ್ಟಿದೆ. ನಿಯತ್ತಿಂದ ಈ ಜಾತಿ ಜನಗಣತಿ ಮಾಡೋಕ್ ಆಗ್ತಾ ಇಲ್ಲ ಇವ್ರ ಕೈಲಿ. ಅವನ್ ಯಾವನೋ ಬರ್ತಾನೆ, ಅಲ್ಲಿ ಸ್ಟಿಕ್ಕರ್ ಅನ್ಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹಾಗಿರೋದ್ರೆ ಅಲ್ಲಿ ಆಫೀಸಲ್ಲೇ ಕೂತ್ಕೊಂಡು ಮಾಡ್ಬೋದಿತ್ತಲ್ಲ. ನಮ್ಮ ಪ್ರತಿನಿಧಿ ಮುತ್ತು ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಏನ್ ಕತೆಯಪ್ಪ ನೀನು ಅನ್ಸನ್ಸ್ಬಿಟ್ಟು ಒಳಗಡೆ ಓಡೋಗ್ತೀಯಲ್ಲ ಅಂತ ಕೇಳಿದ್ರೆ, ಇಲ್ಲ ಸರ್ ಆ ಮನೆ ಯಾರ್ದಂತ ನನಗೆ ಗೊತ್ತು ಅಂತ ಹೇಳ್ತಾನೆ. ಹಾಗಾದ್ರೆ ಇವನು ಅಲ್ಲಿ ಹೋಗ್ಬಿಟ್ಟು ಹಾಗಾದ್ರೆ ಮನೆ ಯಾರ್ದು ಗೊತ್ತು ಅಂತ ಹೇಳ್ಕೊಂಡು ಸ್ಟಿಕ್ಕರ್ ಅನ್ಸ್ಬೇಕಾ? ಆಫೀಸಲ್ಲಿ ಕೂತ್ಕೊಂಡು ಮಾಡ್ಬೋದಿತ್ತಲ್ಲ ಅದೇ ಕೆಲಸ. ಆಫೀಸಲ್ಲಿ ಕೂತ್ಕೊಂಡು ಅದೇ ಕೆಲಸ ಮಾಡ್ಬೋದಿತ್ತಲ್ಲ. ಹಾಗಾದ್ರೆ
ತನಗೆ ಆ ಮನೆ ಯಾರದ್ದು, ಆ ಮನೆ ಯಾವ ಜಾತಿದು, ಅವರು ಪರಿಶಿಷ್ಟ ಜಾತಿನ ಪರಿಶಿಷ್ಟ ಪಂಗಡದವರು ಅಂತ ಗೊತ್ತಿಟ್ಕೊಂಡು ಇಲ್ಲಿ ಬಂದು ಸ್ಟಿಕ್ಕರ್ ಅಂಟಿಸ್ಕೊಂಡು ಹೋಗ್ತಾನಲ್ಲ, ಅವ್ರನ್ನ ವಿಚಾರಣೆ ಮಾಡಿದೆ. ಸೊ ಹಾಗಾದ್ರೆ ಈ ತರ ಅಲ್ಲಿ ಬಂದು ಅನ್ಸ್ಬೇಕಾ? ಆಫೀಸಲ್ಲೇ ಕೂತ್ಕೊಂಡು ಸರ್ವೆ ಮಾಡೋಕ್ಕಾಗಲ್ವಾ? ನಿಮ್ಮ ಮುಸುಡಿಗೆ ಇಷ್ಟು ಮತ್ತೆ ಆಪ್ ಬೇರೆ, ಆ ಆಪ್ ಸರಿಯಾಗಿ ವರ್ಕ್ ಆಗುತ್ತಾ? ಅದು ಸರಿಯಾಗಿ ವರ್ಕ್ ಆಗ್ತಿದ್ಯಾ? ಅದು ಈ ರೀತಿ ಬಂದು ಸ್ಟಿಕ್ಕರ್ ಅನ್ಸಿ ಈ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡ್ತಿರಲ್ಲ, ನಾಳೆ ಇದೇ ಸಮುದಾಯದವರು ಬರ್ತಾರೆ, ನಮ್ದು ಜಾತಿ ಗಣತಿ ಸರಿಯಾಗಿ ಆಗಿಲ್ಲ, ನಮಗೆ ಒಳ ಮೀಸಲಾತಿ ಕೊಡ್ಬೇಕಂತ ಹೇಳ್ತಾರೆ. ಫೈನಲ್ ಈಗ ಸಿದ್ದರಾಮಯ್ಯನವರೇ ಆದೇಶವನ್ನ ಮಾಡಿದ್ರು ಎಲ್ಲ ಸಚಿವರಿಗೂ. ಸೊ ಇದು ಫೈನಲ್ ಆಗುತ್ತೆ. ಮುಂದೆ ಯಾರೋ ಬಂದ್ಕೊಂಡು ಇದು ಹಾಗಲ್ಲ ಹೀಗಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ಮಣೆ ಹಾಕಲ್ಲ ಅಂತ ಹೇಳ್ಬಿಟ್ಟಿದ್ರು. ಈ ರೀತಿಯಾಗಿ ಅನ್ಯಾಯ ಆಗ್ತಿದೆಯಲ್ಲ ಈ ಸಮುದಾಯಕ್ಕೆ. ಯಾರು ಹೊಣೆ? ಹಾಗಾದ್ರೆ ಇದ್ರ ಹೊಣೆ ಹೊತ್ಕೊಳ್ಳೋದು ಯಾರು? ಬಿಬಿಎಂಪಿ ಕಮಿಷನರ ಹೊಣೆ ಹೊತ್ಕೊಳ್ತೀರಾ ಇದ್ರದ್ದು? ಈ ರೀತಿಯಾಗಿ ಕಳ್ಳಾಟಿ ಮಾಡೋಕೆ ನೀವೇ ಹಾಗಾದ್ರೆ ಸಹಕಾರ ಮಾಡ್ತಾ ಇದ್ರಾ? ನೀವೇ ಸಪೋರ್ಟ್ ಮಾಡ್ತಾ ಇದ್ರಾ? ನೀವೇ ಹೇಳಿಕೆಯನ್ನ ಮಾಡ್ತಾ ಇದ್ರಾ? ಹಾಗಾದ್ರೆ ಈ ರೀತಿಯಾಗಿ ಮಾಡೋಕೆ ನೀವೇ ಕೊಡ್ತಾ ಇದ್ರಾ ಹಾಗಾದ್ರೆ ಇವರಿಗೆ ಸಹಕಾರವನ್ನ? ಹಾಗಾದ್ರೆ ಏನಾಗ್ತಾ ಇದೆ ಹಾಗಾದ್ರೆ ಅಂತ? ಜನರ ದುಡ್ಡನ್ನ ಈ ರೀತಿಯಾಗಿ ನೀವು ಖರ್ಚು ಮಾಡ್ತಾ ಇದ್ರಲ್ಲ, ಮನೆ ಮನೆಗಳಿಗೆ ಕಳ್ಳತನ ಮಾಡಿ ನೀವು ಸಂಪಾದನೆ ಮಾಡಬಹುದಲ್ಲ? ಈ ರೀತಿಯಾಗಿ ಟ್ಯಾಕ್ಸ್ ದುಡ್ಡನ್ನ ಕೊಳ್ಳೆ ಹೊಡೋ ಬದಲು ಕಳೆದ ಬಾರಿ 165 ಕೋಟಿ ಹತ್ರ ಖರ್ಚಾಗಿದೆ. ಎಲ್ಲೋಯ್ತು ಆ ಕೋಟಿ? ಯಾರು ಕಟ್ತಾರೆ ನೋಡಿ? ಈ ಸಮುದಾಯದವರು ಎದ್ದೇಳಬೇಕಾಗತ್ತೆ. ಇವರು ಹೋಗ್ಬಿಟ್ಟು ಹೈಕೋರ್ಟ್ ಅಲ್ಲಿ ಇದಕ್ಕೆ ಅರ್ಜಿ ಹಾಕಬೇಕು, ಕೇಸ್ ಹಾಕಬೇಕು. ಇಂಥ ಅಧಿಕಾರಿಗಳು ಅಗತ್ಯ ಇಲ್ಲ ನಮಗೆ, ಇಂಥ ಅಧಿಕಾರಿಗಳು ಬೇಕಾಗಿಲ್ಲ. ಭ್ರಷ್ಟರು. ನಿಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ನೀವು ಇವಾಗ ಎಚ್ಚೆತ್ಕೊಳ್ಳಿ. ಅಂಬೇಡ್ಕರ್ ಮಾಡಿದ್ದು ಇದನ್ನೇ, ಅವರ ಸಮುದಾಯಕ್ಕೆ ಅಥವಾ ಅವರಿಗೆ ಅನ್ಯಾಯ ಆದಾಗ ಎಚ್ಚೆತ್ಕೊಂಡಿದ್ದಾರೆ. ನೀವು ಅದನ್ನ ಪಾಲಿಸೋದಾದ್ರೆ ಕೇಸ್ ಹಾಕಿ ಹೈಕೋರ್ಟಿಗೆ ಹೋಗ್ಕೊಂಡು ಸ್ಟ್ಯಾಂಡ್ ಆಗುತ್ತೆ. ಅದು ಪ್ರೂಫ್ ಇದೆ ನೋಡಿ. ನಾವು ಸುಮ್ಮನೆ ಯಾವುದೇ ಸುದ್ದಿ ಪ್ರಸಾರ ಮಾಡಲ್ಲ, ನಿಖರವಾದಂತಹ ಸುದ್ದಿಯನ್ನ ಪ್ರಸಾರ ಮಾಡ್ತೀವಿ.